सांबजय नमः पार्वतीश्वर महादेव बोलो सूरेश्वर महाराज की जय। शंभोपुत्रलाभं शतसंवत्सरं दीर्घमायुं शतमानं भवति सदायुष आयुष्वेन्द्रकृष्णते दीर्घमायुः। ओम नमस्तस्मै देवाय। ಸ್ಥಳೀಯ ಎಲ್ಲ ದೇವಸ್ಥಾನಗಳ ಅಧ್ಯಕ್ಷರು ಸರ್ವ ಸದಸ್ಯರನ್ನ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಆತ್ಮೇಶ್ವರನ ಪರಮ ಭಕ್ತರು ನಾವೆಲ್ಲರೂ ಅನ್ಯತಾ ಭಾವಿಸಿ ಕೇಂದ್ರ ತಿದ್ದುಕೊಳ್ಳುವುದರಲ್ಲಿ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ। ಸಭೆಯನ್ನ ಬರಬೇಕು ಅಂತೇಳಿ ಮಾನ್ಯ ಶಾಸಕರ ಜಿಂದಪ್ಪ ಸುರೇಶ್ ಚೆಗುಂಡಿ ಅಶೋಕಗೌಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಜೊತೆಗೆ ಶ್ರೀ ಸುರೇಶ್ ಪ್ರತಿ ವರ್ಷ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನು ಕರೆದು ಪೂರ್ವಭಾವಿ ಸಭೆಯನ್ನು ಮಾಡಿ ಎಲ್ಲಾ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಜಾತ್ರೆಯಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ। ಈ ಹಿಂದೆ ಸುಮಾರು ಜಾತ್ರೆಗಳನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ। ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲಾ ಅಧಿಕಾರಿಗಳ ತಂಡ, ಗ್ರಾಮ ತಂಡ, ಪೊಲೀಸ್ ಇಲಾಖೆಗಳು ಎಲ್ಲ ಅಧಿಕಾರಿಗಳು ಸುಸಜ್ಜಿತವಾದಂತಹ ರೂಪುರೇಷೆಗಳನ್ನು ರಚಿಸಿಕೊಂಡು ಕಾರ್ಯಸೂಚಿಗಳನ್ನು ಮಾಡಿಕೊಂಡು ಯಶಸ್ವಿಯಾಗಿ ನಾವು ಮಾಡಿದ್ದೇವೆ। ಇವತ್ತಿನ ಉದ್ದೇಶ ಇಷ್ಟೇ, ಮುಂಬರುವ ದಿನಗಳಲ್ಲಿ ದೇವಸುಬ್ರಹ್ಮಣ್ಯನ ಜಾತ್ರೆಯಲ್ಲಿ ಯಾವ ಇಲಾಖೆ ಅಧಿಕಾರಿಗಳು ಯಾವ ಜವಾಬ್ದಾರಿಯನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬೇಕು ಅನ್ನುವುದರ ಕುರಿತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗ್ತದೆ। ಮಾನ್ಯ ಶಾಸಕರ ನಿರ್ದೇಶನದಂತೆ ಈ ಜಾತ್ರೆಯ ಪೂರ್ವ ಸಿದ್ಧತೆ ಕೆಲಸಗಳನ್ನು ಮಾಡಬೇಕಾಗುತ್ತದೆ। ಜೊತೆಗೆ ಗ್ರಾಮಸ್ಥರು ಕೂಡ ಇದಕ್ಕೆ ಸಹಕಾರ ನೀಡಬೇಕು। ನಾವು ಈ ಹಿಂದೆ ಜಾತ್ರೆಯಲ್ಲಿ ಏನು ನಿರ್ಣಯ ಮಾಡಿದೆವು ಆ ನಿರ್ಣಯದಂತೆ ಹಿಂದಿನ ಜಾತ್ರೆಗಳಲ್ಲಿ ಕೆಲವು ಲೋಪದೋಷಗಳಾಗಿದ್ದಾವೆ। ಆ ಲೋಪದೋಷಗಳನ್ನು ಸರಿಪಡಿಸಿದ ಇವತ್ತು ನಾವು ಪರಿಪೂರ್ಣ ಜಾತ್ರೆ ಮಾಡಲು ಸಮರ್ಥರಾಗಿದ್ದೇವೆ। ಇವತ್ತು ಜಾತ್ರೆಯ ಪೂರ್ವಭಾವಿ ಸಭೆಯನ್ನ ಏರ್ಪಡಿಸಿದ್ದು ನಮ್ಮ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಅವರವರ ಜವಾಬ್ದಾರಿಗಳನ್ನ ವಹಿಸಿದಾಗ ಅದು ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯನ್ನು ನಿಭಾಯಿಸಿ ಲಕ್ಷಾಂತರ ಬರುವಂತಹ ಭಕ್ತರಿಗೆ ಯಾವುದೇ ತೊಂದರೆಗಳಾಗದ ರೀತಿಯಲ್ಲಿ ನಮ್ಮ ಗುಡಿ ಕಮಿಟಿಯ ಆಡಳಿತ ಮಂಡಳಿ ಇರ್ಬೋದು, ಎಲ್ಲ ಸದಸ್ಯರಿರ್ಬೋದು, ನಮ್ಮ ಅಧಿಕಾರಿಗಳು ಮತ್ತು ಗ್ರಾಮದ ಎಲ್ಲ ಮುಖಂಡರು, ಸಂಘಟನೆಗಳು, ಏನು ಗ್ರಾಮದಲ್ಲಿರುವಂತಹ ವಿವಿಧ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಕೂಡ ಇದು ನಮ್ಮ ಜಾತ್ರೆ ಮತ್ತು ಬರುವಂತ ಭಕ್ತಾದಿಗಳು ನಮ್ಮವರು, ಅವ್ರಿಗೆ ಯಾವುದೇ ತೊಂದರೆ ಆಗಬಾರದು ಅಂತೇಳಿ ಅಚ್ಚುಕಟ್ಟಾಗಿ ಮಾಡುವಂಥದ್ದು ಕೂಡ ನಾವು ಮಾಡಿದ್ದೀವಿ। ಮಾಡಿದ್ರೆ ಸಾಕು ಒಳ್ಳೆ ಸಿಟಿ ಮಾದರಿಯಾಗಿ ಕಾಣುವಂಥದ್ದು ಆಗ್ತದೆ। ಅದು ನಮ್ಮ ಜನರು ಬಂದವರಿಗೆ, ಮೈಸೂರು, ಬೆಂಗಳೂರು ಅವೆಲ್ಲ ಬಂದವರಿಗೆ ಈ ನಮ್ಮ ಸರ್ಕಾರಿ ಜಾಗ ಗೊತ್ತಿಲ್ಲ ಅವ್ರಿಗೆ ಜಾಸ್ತಿ, ಆ ಕಡೆ ನಾಟೋದಿಲ್ಲ, ಏನು ಗೊತ್ತಿಲ್ಲ, ಬೀಜ ವೈದ್ಯ ಹಾಕಿದ್ರು ಕೂಡ ನಾಟಕ್ಕಿಲ್ಲ, ನನಗೆ ಯಾರು ಬರ್ತಿಲ್ಲ। ನಮ್ಮ ಕಡೆ ಏನೋ ಗೊಬ್ಬರ ಬೇಕಿಲ್ಲ, ನೀರು ಬೇಕಿಲ್ಲ, ವಿಪರೀತ ಬೆಳೀತದೆ। ಅಂದ್ರೆ ಅದು ಮಣ್ಣಿನ ವಾತಾವರಣ ಮತ್ತು ಆಯಾ ಒಂದು ಪ್ರಕೃತಿ ಏನು ಬರ್ತಿಲ್ಲ, ಆ ಭಾಗಕ್ಕೆ ನಾವು ನೋಡ್ತೀವಲ್ಲ, ಮೈಸೂರು, ಬೆಂಗಳೂರು ಆ ಕಡೆ ಹೋದ್ರೆ ಈ ಜಾಲಿ ನಮಗೆ ಆ ಜಾಲಿ ಬೆಳೆದ ನಾಟದಿಲ್ಲ ಗಿಡ। ಅದಕ್ಕಾಗಿ ಅವರಿಗೆ ಈ ಬಂದಂತ ಜನರಿಗೆ ಸ್ವಚ್ಛವಾಗಿ ಇರುವುದಕ್ಕೆ ಮಹತ್ವವನ್ನು ಕೊಡಬೇಕು। ಪಂಚಾಯತಿಯ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರಿರ್ಬೋದು, PDO ಇರ್ಬೋದು, ಇವ್ರ ಜವಾಬ್ದಾರಿ ಕೂಡ ಎಲ್ಲ ಕ್ಲೀನಿಂಗ್ ಮಾಡುವಂಥದ್ದು ಪ್ರತಿನಿತ್ಯ। ಜನರೆಲ್ಲ ಜಾತ್ರೆಗಳ 20 ದಿವಸ 19 ದಿವಸ ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ರೆ
ಅಲ್ಲಿ ಕೊಡುವಂತ ಎಲ್ಲ ಕಡೆ ಸ್ವಚ್ಛಗೊಳಿಸುವಂತ ಗ್ರಾಮಗಳಲ್ಲಿ ಗಿಡಗಳಿರ್ಬೋದು, ಕಡ್ಡಿಗಳಿರ್ಬೋದು, ಕಸದ ರಾಶಿಗಳಿರ್ಬೋದು ಎಲ್ಲವನ್ನ ತೆರವುಗೊಳಿಸುವಂಥದ್ದು. ಅಚ್ಚುಕಟ್ಟಾಗಿ ಜಾತ್ರೆ ಮುಕ್ತಾಯ ಆಯಿತು. ಮಳೆ ಬಂತು, ಲಕ್ಷಾಂತರ ಜನ ಬಂದರು, ಆದ್ರೂ ಸಹ ಯಶಸ್ವಿಯಾಯಿತು ಅಂತ ಹೇಳಿದ್ರೆ ಒಂದು ಟೀಮ್ ವರ್ಕ್ ಇದ್ರೆ ಆ ಟೀಮ್ ಅಲ್ಲಿ ಲೀಡ್ ಮಾಡ್ತಕ್ಕಂಥ ಒಬ್ಬ ನಾಯಕ ಯಾವಾಗಲೂ ನಮ್ಮ ಜೊತೆಗೆ ಇರಬೇಕಾಗುತ್ತೆ. ಲಾಸ್ಟ್ ಇಯರ್ ತುಂಬಾ ಯಶಸ್ವಿಯಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ನಾನು ಇದ್ದಿಲ್ಲ. ಇದಕ್ಕೂ ಸಹ ಇಡೀ ಟೀಮ್ ವರ್ಕ್ ಮಾಡಿ MLA ಸರ್ ಹೇಳ್ತಕ್ಕಂಥ ಎಲ್ಲ ನಿರ್ದೇಶನ ಪಾಲನೆ ಮಾಡಿರುವ ಸಲುವಾಗಿ ಯಶಸ್ವಾಗಿದೆ. ಈ ನಿಟ್ಟಿನಲ್ಲಿ ನಾವು ಈ ವರ್ಷವೂ ಸಹ ನಾವು ಎಲ್ಲರೂ ಸೇರಿಕೊಂಡು ಅತ್ಯಂತ ಯಶಸ್ವಿಯಾಗಿ ಜಾತ್ರೆಯನ್ನ ಮಾಡಬೇಕಾಗಿದೆ. ಈಗಾಗಲೇ ನಾವು ಸುಮಾರು ಒಂದು ವಾರದಿಂದ ಪ್ರತಿಯೊಂದು ಪ್ಲೇಸ್ಗಳನ್ನ ವಿಸಿಟ್ ಮಾಡಿ ಏನೇ ಕೆಲಸ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಕಾಂಟ್ಯಾಕ್ಟ್ ಮಾಡಿ ಒಂದು ಅಡ್ವಾನ್ಸ್ ಆಗಿ ನಾವು ಬಂದೋಬಸ್ತನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸರ್, ವಿಶೇಷವಾಗಿ ನಾವು ಈ ಬಂದೋಬಸ್ತಿಗೆ ಒಂದು DYSP, 5 ಜನ CPI, 15 ಜನ PSI, ಸುಮಾರು 350 ಜನ ಸಿಬ್ಬಂದಿಗಳನ್ನ ನಾವು ಈಗಾಗಲೇ ನೇಮಕ ಮಾಡಿಕೊಂಡು ಬಂದೋಬಸ್ತನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಹೊರತಾಗಿಯೂ ಸಹ ನಾವು ಕಮಿಟಿಯವರಿಗೆ ಇಷ್ಟು ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ರು ಸಹ ನಮ್ಗೆ ಇನ್ನೂ ಅವಶ್ಯಕತೆ ಇರೋದ್ರಿಂದ ಒಂದು 3 ಜನ ಹೋಮ್ ಗಾರ್ಡ್ಸ್ನ ಸಮಿತಿ ವತಿಯಿಂದ ನಮಗೆ ಪೂರೈಸಬೇಕಂತೇಳಿ ನಾವು ರಿಕ್ರೂಟ್ಮೆಂಟ್ ಅಲ್ಲಿ ನಾವು ಹೇಳ್ತಾ ಇದ್ದೀವಿ.